100 ವರ್ಷ ಹಳೆ ಕ್ಯಾಮ್ರಾದ ಲೆನ್ಸ್ ನೋಡಿ ಹೆಂಗಿದೆ. ಕ್ಯಾಮ್ರಾದಲ್ಲಿ ಬಟನ್ ಇರುತ್ತಲ್ಲ, ಕ್ಲಿಕ್ ಮಾಡಿದ್ರೆ ಫೋಟೋ ತೆಗಿಯುತ್ತಲ್ಲ, ಇದು ಹಂಗಲ್ಲ. ಇದು ಮುಂದೆ ಇಲ್ಲಿ ಕ್ಯಾಪ್ ಇದೆ ನೋಡಿ, ಇದು ತೆಗೆದ್ಬಿಟ್ಟು ಹಿಂಗೆ ಹಾಕಿದ ತಕ್ಷಣ ಫೋಟೋ ಕ್ಲಿಕ್ ಆಗೋಗುತ್ತೆ. ಅವರ 100 ವರ್ಷದ ಹಳೆಯ ಕ್ಯಾಮ್ರಾದಿಂದ ಬಂದಿರೋಂಥ ಫೋಟೋ ಡೆವಲಪ್ ಆದಮೇಲೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮೂಲೆ ಮೂಲೆಯಲ್ಲೂ ಅಚ್ಚರಿಗಳಿವೆ. ಹಾಗೆಯೇ ನಾನಿರೋವಂಥ ಈ ಜಾಗದಲ್ಲೂ ಒಂದು ಅಚ್ಚರಿ ಇದೆ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಫೋಟೋಗ್ರಫಿ ಹುಚ್ಚು, ನನಗೆ ವಿಡಿಯೋ ತೆಗೆಯೋದು ಹುಚ್ಚು. ಸೊ ಫೋಟೋಗ್ರಫಿಲಿ ನಿಮಗಿಂತ ಪ್ಯಾಷನೇಟ್ ಆಗಿರೋವಂಥ ಒಬ್ಬ ಸೀನಿಯರ್ ಪರ್ಸನ್ನ ನಿಮ್ಗಿವತ್ತು ಮೀಟ್ ಮಾಡಿಸ್ತೀನಿ. ಅವ್ರನ್ನ ಮೀಟ್ ಮಾಡೋಕ್ಕೆ ಈ ಊರಿಗೆ ಬಂದಿದ್ದೀನಿ. ಅವರ ಮನೆಗೆ ಬಂದೇ ಬಿಟ್ವಿ ನೋಡಿ. ಇಲ್ಲಿ ಫೋಟೋಗ್ರಫಿಯಲ್ಲಿ ಪ್ಯಾಷನ್ ಇರೋ ಅಂಥ ಸೀನಿಯರ್ ಪರ್ಸನ್ ಮೀಟ್ ಮಾಡೋಣ. ಹಾಜಿ ಸಾಬ್ ಕೈಸಾ ಹೇ ನೋಡ್ರಿ, ಸೀನಿಯರ್ ಪರ್ಸನ್ ಇವರು ಕಾಬೂಲ್ನಲ್ಲಿ. ಕೈಸಾ ಹೇ ಭಯ್ಯ? ಭಯೋ ನೀವೆಲ್ಲ ಇವಾಗ ಫೋಟೋ ಕ್ಲಿಕ್ ಮಾಡಿದ ತಕ್ಷಣ ಹಂಗಂಗೆ ನೋಡ್ಬಿಡ್ತೀರಾ, ಹಂಗಂಗೆ ಪ್ರಿಂಟ್ ಹಾಕ್ಸ್ಕೊಂಡ್ಬಿಡ್ತೀರಾ. ಆದರೆ ಇವ್ರ ಕ್ಯಾಮ್ರಾ 100 ವರ್ಷ ಹಳೇದು. 100 ವರ್ಷ ಹಳೇ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯುವಂಥ ಸೀನಿಯರ್ ಮನುಷ್ಯ ಇವರು. ಇವ್ರನ್ನ ಮೀಟ್ ಮಾಡೋದೇ ಒಂದು ಆಶ್ಚರ್ಯ. ಇವರ ಕ್ಯಾಮ್ರಾ ನೋಡೋಣ ಹೆಂಗಿದೆ ಅಂತ. ನೋಡಿ, ಅಜಿ ಸಾಬ್ ಇವರು, ಅಜಿ ಸಾಬ್ನ ಮಗ ಇಲ್ಲವ್ರೆ ನೋಡಿ. ಅಜಿ ಸಾಬ್ನ ಕ್ಯಾಮ್ರಾ ಇದು. ಮರದ ಟ್ರೈಪಾಡ್ ಇದೆ ಇಲ್ಲಿ. ಮರದ ಟ್ರೈಪಾಡ್ ಯಾವುದಾದ್ರೂ ಕ್ಯಾಮ್ರಾಗೆ ನೀವು ನೋಡಿದ್ದೀರಾ? ಸಾಧ್ಯನೇ ಇಲ್ಲ. 100 ವರ್ಷ ಇತಿಹಾಸ ಇರೋ ಟ್ರೈಪಾಡು. ಮತ್ತು ಮೇಯ್ನ್ ಕ್ಯಾಮ್ರಾ ನೋಡಿ ಇಲ್ಲಿದೆ. ವಾಹ್, ಅದ್ಭುತ. ಈ ಕ್ಯಾ ಹೇ ಏನಿದು? ಇದೇನಿದು ಗೊತ್ತಿಲ್ಲ. ಇದರೊಳಗಡೆ ಕೆಮಿಕಲ್ಸ್ ಹಾಕ್ತಾವ್ರೆ. ವರ್ಷದ ಹಳೆಯ ಕ್ಯಾಮ್ರಾದ ಒಳಗಡೆ ನೋಡ್ರಿ ಏನಿದೆ. ಯಾವ ಸ್ಪ್ರಿಂಗು, ವೈರು, ಸೆನ್ಸರು ಏನೂ ಇಲ್ಲ. ಆಹಾ, 2 ಡಬ್ಬ ಇದೆ, ಕೆಮಿಕಲ್ಸ್ ಹಾಕವ್ರೆ ಅದರಲ್ಲಿ. 100 ವರ್ಷ ಹಳೆಯ ಕ್ಯಾಮ್ರಾದ ಲೆನ್ಸ್ ನೋಡಿ ಹೆಂಗಿದೆ. ಅದ್ಭುತ. ದೇವರು 100 ವರ್ಷದ ಹಳೆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಭಾಗ್ಯ. ಫೋಟೋ ಹೆಂಗೆ ಬರುತ್ತೆ, ಹೆಂಗೆ ತೆಗಿತಾರೆ ನೋಡೋಣ. ನಮ್ಮ ಕ್ಯಾಮ್ರಾ ಆದರೆ 1 ಸೆಕೆಂಡಲ್ಲಿ ತೆಗೆದು ಬಿಡುತ್ತೆ. ಆದರೆ ಇದು 3 ಸೆಕೆಂಡು ಹಾಗೆ ಅಲ್ಲಾಡ್ದಂಗೆ ಇರಬೇಕು. ಸ್ವಲ್ಪ ಅಲ್ಲಾಡಿದ್ರೆ ಶೇಕ್ ಆಗಿಬಿಡುತ್ತೆ ಫೋಟೋ. ಓಹೋ, ಹೋಗಿ ನೋಡಿ ಫೋಟೋ ತೆಗಿಯೋದು ಹೆಂಗೆ ತೆಗಿತಾರೆ ನೋಡಿ ಇವರು. ಒಳಗಡೆ ಫೋಟೋ ಫಸ್ಟು ಫೋಕಸ್ ಮಾಡ್ಕೊತಾರೆ ಲೆನ್ಸಿಂದ, ಕರೆಕ್ಟಾಗಿ ಕಾಣಿಸ್ತಾ ಇದೆಯಾ ಇಲ್ವಾ ಅಂತ. ಫೋಕಸ್ ನೋಡಿ ಹೆಂಗೆ ಮಾಡ್ಕೊತವ್ರು. ಒಂದು ಚೂರು ಫೋಕಸ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಬೀಳ್ತವ್ರು ನೋಡಿ. ಓಹೋ ಗುರು ನೋಡ್ರಿ, ಮಂಚಿನ ಫೋಟೋ ಉಲ್ಟಾ ಬೀಳ್ತಾ ಇದೆ ಅಲ್ಲಿ. ಫೋಕಸ್ ಆಗಿದೆ ಈಗ. ಹೀಗೆ ಫೋಟೋ ತೆಗಿಯೋದು, ಹೀಗೆ ಆಗೋಯ್ತು ಅಷ್ಟೇ. ಕ್ಯಾಮ್ರಾದಲ್ಲಿ ಬಟನ್ ಇರುತ್ತಲ್ಲ, ಕ್ಲಿಕ್ ಮಾಡಿದ್ರೆ ಫೋಟೋ ತೆಗಿಯುತ್ತಲ್ಲ, ಇದು ಹಂಗಲ್ಲ. ಇದು ಮುಂದೆ ಇಲ್ಲಿ ಕ್ಯಾಪ್ ಇದೆ ನೋಡಿ, ಇದು ತೆಗೆದ್ಬಿಟ್ಟು ಹಿಂಗೆ ಹಾಕಿದ ತಕ್ಷಣ ಫೋಟೋ ಕ್ಲಿಕ್ ಆಗೋಗುತ್ತೆ. ಈ ಲೆನ್ಸ್ ಕ್ಯಾಪ್ ತೆಗೆದಾಕಿದ ತಕ್ಷಣ ಆ ಸೈಕಲ್ ಗ್ಯಾಪಲ್ಲಿ ಆ ಫ್ರೇಮಲ್ಲಿ ಹಾಕಿರೋಂಥ ಫೋಟೋದ ಮೇಲೆ ಫೋಟೋ ಕ್ಯಾಪ್ಚರ್ ಆಗುತ್ತೆ. ಫ್ರೇಮಲ್ಲಿರೋಂಥ ಪೇಪರ್ನ ತೆಗೆದ್ಬಿಟ್ಟು ಅದನ್ನು ಕೆಮಿಕಲ್ಸ್ ಒಳಗಡೆ ಹಚ್ತವ್ರು ನೋಡಿ. ಗುರು ಫಸಲ ತೆಗೆದಂಥ ಫೋಟೋ ಕೆಟ್ಟೋಗಿದೆಯಂತೆ ನೋಡಿ. ಕೆಟ್ಟೋಗಿರೋ ಫೋಟೋ ಹೆಂಗೆ ಕಾಣಿಸ್ತಾ ಇದೆ. ಇನ್ನೊಂದ್ಸಲ ತೆಕ್ಕೊಳ್ಳೋಣ. ವಾಹ್, ಮುಗೀತು ಫೋಟೋ. ಈಗ ಕ್ಯಾಚ್ ಆಗಿರೋಂಥ ಫೋಟೋನ ಡೆವಲಪ್ ಮಾಡ್ತಾರೆ ನೋಡಿ. ಒಳಗಡೆ ಏನೇನು ಆ್ಯಕ್ಟಿವಿಟೀಸ್ ಆಗ್ತಾ ಇದೆ ಇದರಿಂದನೇ ನೋಡ್ತಾರೆ. ಖುಷಿಯಿಂದ ಮಾಡ್ತಾರೆ ನೋಡಿ ಕೆಲಸ. ಪ್ಯಾಷನ್ ಇವ್ರಿಗೆ ಇದು. ಪ್ಯಾಷನ್ ಇದ್ದರೆ ಈ ಥರ ಖುಷಿಯಿಂದ ಕೆಲಸ ಮಾಡ್ತಾರೆ ಡೈಲಿ. ಖುಷಿ ನೋಡ್ರಿ ಅವ್ರಿಗೆ. ಸ್ಟುಡಿಯೋದಲ್ಲೆಲ್ಲ ಡಾರ್ಕ್ ರೂಮ್ ಇರುತ್ತಲ್ಲ, ಆ ಡಾರ್ಕ್ ರೂಮಲ್ಲಿ ನೆಗೆಟಿವಿಂದ ಪಾಸಿಟಿವ್ಗೆ ಫೋಟೋನ ಕನ್ವರ್ಟ್ ಮಾಡ್ತಾರಲ್ಲ, ಆ ಡಾರ್ಕ್ ರೂಮ್ ಉಳ್ಳಂತಹ ಕ್ಯಾಮ್ರಾ ಇದು. ಡಾರ್ಕ್ ರೂಮ್ ಇಲ್ಲೇ ಇಟ್ಕೊಂಡವ್ರು ನೋಡಿ. ಡಾರ್ಕ್ ರೂಮ್ ಒಳಗಡೆ ನೋಡಿ ಹಿಂಗೆ ಕಾಣಿಸುತ್ತೆ. ಇದರೊಳಗಡೆ ಯಾವುದೇ ಬೆಳಕು ಹೋಗಬಾರ್ದು ಅಂತ ಕೈಗೆ ಈ ಥರ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಕೈಗೆ ಈ ಥರ ಹಾಕ್ಕೊಂಡು ಕೆಲಸ ಮಾಡ್ತಾರೆ. 100 ವರ್ಷ ಹಳೆ ಕ್ಯಾಮ್ರಾದಲ್ಲಿ ಫೋಟೋ ತೆಕ್ಕೊಂಡು ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಫೋಟೋ ತೆಗೆದಂಥ ಅಜಿ ಸಾಬ್ಗೆ ದಶಕುರ್, ಬಹುತ್ ಖುಷಿ ಹೋಗಯ್ಯ. ಅಜಿ ಸಾಬ್ನ ಹಳೆ ಕ್ಯಾಮ್ರಾ ನೋಡ್ಬಿಟ್ಟು ಇದೊಂದೇ ಕ್ಯಾಮ್ರಾ ಅನ್ಕೊಂಡಿದ್ದೀರಾ. ಆದರೆ ಸುಮಾರು ವರ್ಷಗಳ ಮುಂಚೆ ಅಜಿ ಸಾಬ್ ಹತ್ರ ಫೋಟೋ ಸ್ಟುಡಿಯೋನೇ ಇತ್ತು. ಫೋಟೋ ಸ್ಟುಡಿಯೋದಲ್ಲಿ ಯಾವ್ಯಾವ ಫೋಟೋ ತೆಕ್ಕೊಂಡವ್ರೆ ನೋಡಿ. ಓಹೋ ಆಪೇ ನೋಡಿ, ಜವಾನಲ್ಲಿ ಹೆಂಗೆ ಕಾಣ್ತಾ ಇದ್ರ ನೋಡ್ರಿ ಅಜಿ ಸಾಬ್.
ಮಕ್ಕಾ ಮದೀನಾಗೆ ಹೋಗಿ ತೆಕ್ಕೊಂಡಿರೋಂಥ ಫೋಟೋ ನೋಡಿ ಇದು. ಫೋಟೋ ಸ್ಟುಡಿಯೋ ಜಲ್ಗಯ ಓಹೋ ಹೋ ಹೋ ಹೋ. ಫೋಟೋ ಸ್ಟುಡಿಯೋ ಇತ್ತಂತೆ ಗುರು ಇವ್ರ ಹತ್ರ. ಫೋಟೋ ಸ್ಟುಡಿಯೋ ಸುಮಾರು ವರ್ಷಗಳ ಹಿಂದೆ ಫೈರ್ ಆಕ್ಸಿಡೆಂಟಲ್ಲಿ ಎಲ್ಲ ನಾಶ ಆಗೋಯ್ತು. ಸದ್ಯಕ್ಕೆ ಇವ್ರ ಹತ್ರ ಇರೋ ಬಾಕ್ಸ್ ಕ್ಯಾಮ್ರಾದಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಫೋಟೋ ತೆಗೆದಾದ್ಮೇಲೆ ಹಾಜಿ ಸಾಬು ನಮ್ಮನ್ನ ಡೌನ್ ಟೌನ್ಗೆ ಕರ್ಕೊಂಡೋದ್ರು. ಅವರ 100 ವರ್ಷದ ಹಳೆಯ ಕ್ಯಾಮ್ರಾದಿಂದ ಬಂದಿರೋಂಥ ಫೋಟೋ ಡೆವಲಪ್ ಆದಮೇಲೆ ಹಿಂಗೆ ಕಾಣಿಸ್ತು.